delegation. The first prize goes to Mrs. Lakshmi, parent of Aishwarya of UKG. So every year we are distributing cash prize to the highest mark scorer in the SSLC examination. So this year also we are distributing the prizes. Okay, Rangoli special prize goes to Suma parents, Pawan of LKG. Okay, next coming back to the SSLC IS scorer, Nitesh G, he has got three subjects he has got IS marks, that is English, Science and Math. Good evening to one and all present here. My name is Nitesh. I am very proud to speak few words about this great institution. I studied in this institution for 2 years. In this institution, students not only study what the lessons in the book, but they also study the moral values to live in the society. In these 2 years, I learned many things which are very helpful to my future. The result of my teachers' support and my own efforts, I scored the highest marks in SSLC. I thank all my teachers who guided me in this task. The memories of these 2 years are very memorable to me, and at last I thank my principal to giving this wonderful opportunity to me. Thank you, one and all. Thank you, Nitesh. Next, Naveen S, he gets highest in Kannada. He has scored 98 marks, that is for 100. Next, Dilip Singh G, he has scored the highest marks in Hindi, that is 98. Next, Jaychandra V, he has scored highest marks in social, that is 87. Thank you, ma'am, and thank you, chief guest. Now I request Shrishti Sringeri ma'am to share her thoughts with us. ಎಲ್ಲರಿಗೂ ನಮಸ್ಕಾರ. ತುಂಬ ಖುಷಿ ಆಗ್ತದೆ. ಪ್ರತಿ ಸಲ ನಾನು ಯಾವುದೇ ಕಾರ್ಯಕ್ರಮಕ್ಕೆ ಹೋದರೂ ಅತಿಥಿಗಳಿಗೆ ನಿಮ್ಮ ಅನಿಸಿಕೆಯನ್ನು ಹಂಚ್ಕೊಳ್ಳಿ ಅಂತ ಹೇಳ್ತಿದ್ದೆ. ಆದರೆ ಇವತ್ತು ನನಗೆ ಆ ಮಾತನ್ನ ಒಬ್ಬ ಪುಟಾಣಿ ಹೇಳ್ತಾ ಇದ್ದಾರೆ. ತುಂಬ ಖುಷಿ ಆಗ್ತದೆ. ಮೊದಲು ನಾನು ಈ ಸಂಸ್ಥೆಗೆ ನನ್ನ ಧನ್ಯವಾದಗಳನ್ನ ಅರ್ಪಿಸಬೇಕು. ಯಾಕೆಂದರೆ ನನ್ನ ಒಂದು ಸ್ಕೂಲ್ ಡೇಸ್ನ ಈ ದಿವಸ ನಾನು ನೆನೆಸ್ಕೊಳ್ಳೋವಂಥ ಅವಕಾಶ. ನಾವು ಹೇಗಿದ್ವಿ ಏನು ಅನ್ನೋದು ನನಗೀಗ ಅಲ್ಲಿ ಕೂತ್ಕೊಂಡು ನೆನಪಾಗ್ತಾ ಇತ್ತು. ಪೋಷಕರಲ್ಲಿ ಒಂದು ಮಾತು, ನಿಮ್ಮ ಹೆಂಡತಿ ನಿಮ್ಗೆ ಇಷ್ಟವಾಗಿದ್ದೇನೋ ಒಂದು ತಿಂಡಿನ ಸರ್ಪ್ರೈಸಾಗಿ ರೆಡಿ ಮಾಡಿಟ್ರೆ ನೀವು ಮನೆಗೆ ಹೋಗುವಾಗ ಸುಸ್ತಾಗಿದ್ದಾಗ ಎಷ್ಟು ಖುಷಿ ಆಗುತ್ತೆ. ಹಾಗೆ ಹೆಂಡತಿಗೆ ಅವ್ರ ಗಂಡ ಗೊತ್ತಿಲ್ಲದೇ ಒಂದು ಸರ್ಪ್ರೈಸಾಗಿ ಅದೊಂದು ಸೀರೆ ತಂದುಕೊಟ್ರೆ ಎಷ್ಟು ಖುಷಿ ಆಗುತ್ತೆ. ಆಗುತ್ತಾ ಇಲ್ವಾ? ಆಗತ್ತೆ. ಮತ್ತೆ ನಿಮ್ಮ ಮಕ್ಕಳು ಇಷ್ಟೆಲ್ಲ ಜಾಸ್ತಿ ಮಾರ್ಕ್ಸ್ ತೆಗೆದು ಇಷ್ಟೊಂದು ಒಳ್ಳೆ ಸ್ಟೂಡೆಂಟ್ ಅಂತ ಹೆಸರು ಪಡೆದು ಇಷ್ಟು ಚೆನ್ನಾಗಿ ಹಾಡಿ ಕುಣಿತಾ ಇರಬೇಕಾದ್ರೆ
ನೀವು ಅವ್ರಿಗೆ ಅದೇ ಥರ ಏನೋ ಒಂದು ಕೊಡಬೇಕಲ್ವಾ ಅವ್ರು ಖುಷಿಯಾಗಿರೋದಕ್ಕೆ. ನನಗೆ ಕೇಳಿಸ್ತಿಲ್ಲ, ಆಟ ಆಡ್ಕೊಂಡಿರೋ ಮಕ್ಳಿಗೆ ಕೇಳಿಸುತ್ತಾ? ಒನ್ಸ್ ಮೋರ್, ಕಂಟಿನ್ಯೂಸ್, ಒನ್ಸ್ ಮೋರ್, ಜೋರಾಗಿ ಕೇಳಿಸ್ಬೇಕು ನಂಗದು. ನಿಮ್ಮನೆ ಮಕ್ಕಳು ರೀ, ನಿಮ್ಮನೆ ಮಕ್ಕಳು ಅವರು ಅಷ್ಟು ಕಷ್ಟಪಟ್ಟು ರಾತ್ರಿ ಹಗಲು ಕೂತ್ಕೊಂಡು ಓದಿ ಅಷ್ಟು ಒಳ್ಳೆ ಸ್ಕೋರ್ ತೆಗೆದಿದ್ದಾರೆ, ಇಷ್ಟು ಚೆನ್ನಾಗಿ ಹಾಡ್ತಾರೆ. ಬಹುಶಃ ಮತ್ತೆ ಇನ್ನೂ ಅವರು ಡ್ಯಾನ್ಸ್ ಎಲ್ಲ ಇದೆ ಅಂತ ಅನ್ಕೋತೀನಿ. ಇಂಥ ನೀವು ನಿಮ್ಮಂಥ ಈ ಮುತ್ತಿನಂಥ ಮಕ್ಕಳಿಗೆ ಪ್ರೋತ್ಸಾಹ ನೀಡಬೇಕು. ದೊಡ್ಡವ್ರ ಮುಂದೆ ಮಾತಾಡೋಷ್ಟು ದೊಡ್ಡೋಳು ನಾನಲ್ಲ, ಆದರೂ ಕೆಲವೊಂದು ಸಣ್ಣ ಅನುಭವಗಳನ್ನ ನಾನು ಹಂಚ್ಕೋತೀನಿ. ಪೋಷಕರಲ್ಲಿ ಒಂದು ವಿನಂತಿ, ನಿಮ್ಮ ಮಕ್ಕಳು ಏನೇ ಕನಸ್ಕೊಂಡಿದ್ರು ದಯವಿಟ್ಟು ಅದನ್ನ ಅವ್ರಿಗೆ ಮಾಡೋದಕ್ಕೆ, ಅವ್ರ ಆ ಗುರಿ ತಲುಪೋದಕ್ಕೆ ಅವಕಾಶ ಮಾಡಿಕೊಡಿ. ಯಾಕೆಂದರೆ ನಾನು ಕೇಳ್ಪಟ್ಟ ಹಾಗೆ ಸಾಮಾನ್ಯವಾಗಿ ಯಾರೇ ಆದರೂ ನನ್ನ ಮಗಳು ಡಾಕ್ಟರ್ ಆಗಬೇಕು, ನನ್ನ ಮಗ ಇಂಜಿನಿಯರ್ ಆಗಬೇಕು, ಇದೇ ಮಾತೇ ಹೊರತು ಅದು ಬಿಟ್ಟು ಬೇರೆ ಪ್ರಪಂಚ ಇದೆ ಅಂತಲೇ ಯಾರಿಗೂ ಗೊತ್ತಿಲ್ಲ. ಬಟ್ ನಾನು ಹೇಳ್ತೀನಿ, ನಾನಂತಲ್ಲ, ಈ ಶಾಲೆಯ ಪ್ರತಿಯೊಬ್ಬ ಶಿಕ್ಷಕರು, ಬಹುಶಃ ನನಗೆ ಗೊತ್ತಿರೋಂಗೆ ಸರು ಬಂದ ತಕ್ಷಣ ಆಫೀಸಲ್ಲಿ ಹೇಳಿದ್ರು, ನಮ್ಮ ಸ್ಕೂಲಲ್ಲಿ ಎಲ್ಲ ಫ್ರೀ ಅಮ್ಮ, ಅವ್ರು ಏನು ಬೇಕಾದರೂ ಮಾಡ್ಬೋದು, ಇಂಥದ್ದು ಮಾಡಿ ಅಂತ ಹೇಳಿ ಬಿಟ್ಬಿಡ್ತೀವಿ, ಅವ್ರ ಇಷ್ಟ, ತಪ್ಪೋ ಸರಿನೋ ಅವ್ರು ಮುನ್ನುಗ್ಬೇಕಷ್ಟೇ, ತಪ್ಪು ಮಾಡಿದ್ರೆ ನಾವು ತಿರ್ತೀವಿ ಅಂತ. ನಿಜವಾಗ್ಲೂ ಇಂಥ ಒಂದು ಸ್ಕೂಲ್ ಸಿಕ್ಕಿರೋದು ಪುಣ್ಯ ನಿಮ್ಮದು. ಎಷ್ಟೋ ಜನಕ್ಕೆ ಓದಬೇಕು ಅಂತ ಆಸೆ ಇರುತ್ತೆ. ನಾನು ನೋಡಿದ್ದೀನಿ, ನನ್ನ ಕಾಲೇಜ್ ಕ್ಯಾಂಟೀನಲ್ಲಿ ಇದ್ದಿದ್ದು ಒಬ್ಬ ಹುಡುಗಂಗೆ ಓದಬೇಕು ಅಂತ ತುಂಬ ಆಸೆ, ಬಡತನ ಆಗಲ್ಲ, ಏನು ಮಾಡ್ತೀರಾ. ಆದರೆ ನಿಮ್ಮ ಮಕ್ಳಿಗೆ ಅಂತ ಒಂದು ಒಳ್ಳೆ ಆಪರ್ಚುನಿಟಿ ಸಿಕ್ಕಿದೆ. ಸೊ ಅವ್ರು ಏನು ಆಗಬೇಕು ಅಂತ ಬಯಸ್ತಾರೋ ಅದಕ್ಕೆ ನೀವು ನೀರು ಹಾಕಿ ಬೆಳೆಸ್ಬೇಕಷ್ಟೇ. ಹಾಗೆ ಮಕ್ಳಿಗೆ ನಾನು ಹೇಳೋದು ಇಷ್ಟೇ, ನಿಮ್ಮ ಗುರಿ ಸ್ಪಷ್ಟವಾಗಿರಲಿ. ಹಾಗಂತ ಚಿಕ್ಕ ಚಿಕ್ಕ ಮಕ್ಕಳಾದಾಗ ಬರೋ ಆಸೆಗಳು ಬೇರೆ ಬಿಡಿ. ಒಂದು ವರ್ಷ ಇದು ಆಸೆ ಇರುತ್ತೆ, ಮತ್ತೊಂದು ವರ್ಷ ಇನ್ನೊಂದು ಆಸೆ ಆಗುತ್ತೆ. ನಾನು ಹಂಗೇನೋ ಕನ್ಸ್ಕೊಂಡಳು, ಆದರೆ ಇವತ್ತು ಆಗಿದ್ದೇ ಬೇರೆ. ಬಟ್ ಈ ಕನಸು ಇತ್ತು, ಇಲ್ಲ ಅಂತ ಹೇಳಲ್ಲ. ಇದಕ್ಕೆ ನಾನು ಬರೋದಕ್ಕೆ ಮುಂಚೆ ನಮ್ಮನೇಲಿ ತುಂಬಾ ಅಪೋಸಿತ್ತು. ಅಯ್ಯೋ ಆ ಲೈನಾ ಬೇಡ, ಅದು ಹಾಗೆ ಹೀಗೆ ಸರಿ ಇಲ್ಲ, ನಮ್ಮಂಥವ್ರಿಗಲ್ಲ, ಸಂಸ್ಕೃತಿನ ಹೊಂದಿರುವಂಥ ನಮ್ಮಂಥ ಒಳ್ಳೆ ಫ್ಯಾಮಿಲಿಗಲ್ಲ. ಬಟ್ ಇವತ್ತು ಅದೇ ನನ್ನ ಸಂಬಂಧಿಕರು, ಅದೇ ನನ್ನ ಸ್ನೇಹಿತರು ಕೊಂಡಾಡ್ತಾರೆ, ನಮ್ಮನೆ ಹುಡುಗಿ ಟಿ ವಿಲಿ ಬರ್ತಾಳೆ ಅಂತಾರೆ. ಯಾಕೆ? ನನಗೆ ಸಿಕ್ಕಂಥ ಒಂದು ಓಪನಿಂಗ್ ಅಷ್ಟೇ ಚೆನ್ನಾಗಿತ್ತು. ಬೇಸಿಕಲಿ ಆ್ಯಂಕರ್ ನಾನು ಭವ್ಯ ಬ್ರಹ್ಮಾಂಡ ಪ್ರೋಗ್ರಾಮ್ ಮಾಡ್ತಿದ್ದೆ, ಅದರಲ್ಲೂ ಸ್ಯಾರಿ ಕಾಸ್ಟ್ಯೂಮ್. ಸೊ ಒಂಥರ ನಮ್ಮ ಸಂಸ್ಕೃತಿನ ಎಲ್ಲಿ ಹೋದರೂ ಬಿಡಲಿಲ್ಲ. ಈಗ ನಾನು ಮಾಡ್ತಾ ಇರೋದು ETV ಕನ್ನಡಗೆ ಒಂದು ಹೆಡವನಕಟ್ಟೆ ಗಿರಿಯಮ್ಮ ಅಂತ ಧಾರಾವಾಹಿ, ಅದು ಕೂಡ ಭಾಳ ಜನ ಇಲ್ಲಿ ನೋಡಿರ್ಬೋದು. ಸ್ಯಾರಿ, ಕುಂಕುಮ, ಹೂವು. ಸೊ ಎಲ್ಲಿಂದ ಎಲ್ಲೇ ಹೋದರೂ ನಿಮ್ಮ ಸಂಸ್ಕೃತಿನ ಬಿಡದೇ ಇರೋ ಥರ ನಿಮ್ಮ ಗುರಿ ನೀವು ಸಾಧಿಸ್ಕೋಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಕೇವಲ ಪೊಲೀಸೋ ಅಥವಾ ಏನೋ ಡಾಕ್ಟ್ರೋ ಇಂಜಿನಿಯರೋ ಮತ್ತಿನ್ನೇನೋ ಮಾಡಿದೆ ದುಡ್ಡು ಸಂಪಾದನೆ ಮಾಡಿ, ನಾನು ಬೇಡ ಅಂತ ಹೇಳಲ್ಲ, ಅದು ಜೀವನಕ್ಕೆ ಬೇಕು. ಆದರೆ ಅದ್ರ ಜೊತೆ ನಿಮ್ಮದೇ ಆದ ಒಂದು ವಿಭಿನ್ನವಾದ ವೃತ್ತಿ ಇರಬೇಕು, ನಿಮ್ಮನ್ನು ನೀವು ಗುರುತಿಸ್ಕೊಳ್ಳೋ ಹಾಗಿರಬೇಕು. ನಾನು ಹೇಳ್ತಿರೋದು ಬಹುಶಃ ನಿಜ ಅಂತ ಅನ್ಕೋತಾ ಇದ್ದೀನಿ, ಯಾಕೆಂದ್ರೆ ದೊಡ್ಡವ್ರ ಪರ್ಮಿಷನ್ ಮೇಲೆ ನಾನು ಹೇಳ್ತಾ ಇದ್ದೀನಿ. ಅಷ್ಟು ಹೇಳೋಷ್ಟು ತಿಳುವಳಿಕೆ ಹೇಳೋಷ್ಟು ದೊಡ್ಡವಳು ನಾನಲ್ಲ. ಸೊ ನಿಮ್ಮ ಮಕ್ಕಳು ಆ ಥರ ಏನು ಆಸೆ ಪಡ್ತಾರೋ ಅದು ಸರಿನೋ ತಪ್ಪು ಅಂತ ನೀವು ನೋಡಿ ತಿಳ್ಕೊಂಡು ಅವ್ರಿಗೆ ಅದಕ್ಕೆ ಮಾರ್ಗದರ್ಶನ ನೀವು ಕೊಡಬೇಕು. ಹಾಗೇನೆ ದಯವಿಟ್ಟು ಪೋಷಕರಲ್ಲಿ ಒಂದು ವಿನಂತಿ, ಯಾರನ್ನೂ ಕಂಪೇರ್ ಮಾಡಬೇಡಿರಿ. ನಿಮ್ಮ ಮಕ್ಕಳು ನಿಮಗೆ ಚಿನ್ನ. ಎಷ್ಟೋ ಜನ ಮಕ್ಕಳಿಲ್ಲ ಅಂತ ಒದ್ದಾಡ್ತಾರೆ, ಕಣ್ಣೀರಿಡ್ತಾರೆ. ನಾನು ನನ್ನ ಕಾರ್ಯಕ್ರಮದಲ್ಲಿ ಎಷ್ಟೋ ಪತ್ರಗಳು ಓದಿದ್ದೀನಿ, ಒದ್ದಾಡ್ತಾರೆ. ನಿಮ್ಮ ಮಕ್ಕಳು